ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈಗ ನಾನು ಭಟ್ಕಳ ತಾಲೂಕಿನ ಶಿರಾಲಿಯ ಚಿತ್ರಾಪುರದಲ್ಲಿ ನಡೆಯುವಂಥ ರಥೋತ್ಸವ, ಈ ಒಂದು ರಥೋತ್ಸವದಲ್ಲಿ ರಥಬೀದಿಯಲ್ಲಿ ಇದ್ದೇನೆ. ಸೊ ಇದು ಭಟ್ಕಳದಲ್ಲಿ ಒಂದು ರಥೋತ್ಸವ ಆಗುತ್ತೆ, ಚನ್ನಪಟ್ಟಣ ಹನುಮಂತ ದೇವರ ರಥೋತ್ಸವ. ಅನಂತರ ಅದಾಗಿ ಸುಮಾರು 5 ದಿನಗಳ ನಂತರ ಈ ಒಂದು ರಥೋತ್ಸವ ಬರುತ್ತೆ. ಸ್ನೇಹಿತರೆ, ಇದು ಚಿತ್ರಾಪುರದ ರಸ್ತೆ ನೋಡಿ, ಚಂದ್ರ ಹೆಂಗೆ ಕಾಣಿಸ್ತಾ ಇದ್ದಾನೆ ಅಂತ. ಇವತ್ತು ಹನುಮ ಜಯಂತಿಯ ಪ್ರಯುಕ್ತವಾಗಿ ಎಲ್ಲ ಕಡೆಯೂ ಕೂಡ ನಿಮಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಕಾಣೋದಕ್ಕೆ ಸಿಗುತ್ತೆ. ಅದರಲ್ಲಿ ವಿಶೇಷವಾಗಿ ಚಿತ್ರಾಪುರದ ರಥೋತ್ಸವವು ಕೂಡ ಒಂದು. ಈ ರಥೋತ್ಸವದಲ್ಲಿ ಸಾಕಷ್ಟು ಜನ ಸೇರ್ತಾರೆ. ಸುಮಾರು ಒಂದು 6 ಗಂಟೆ ಹೊತ್ತಿಗೆ ಇಲ್ಲಿ ರಥೋತ್ಸವವನ್ನು ಎಳೆಯಲಾಯಿತು. ಬಟ್ ನಾನು ಒಂಚೂರು ಲೇಟ್ ಆಯಿತು ಬರೋದು. ಸ್ನೇಹಿತರೆ, ಇದು ವಿಶೇಷವಾಗಿ ಚಿತ್ರಾಪುರ ಮಠಕ್ಕೆ ನಾವು ಬರ್ತಾ ಇದ್ದಂತೆ ಇದೊಂದು ಅತ್ಯಂತ ಪುರಾತನವಾದಂಥ ಒಂದು ಅರಳಿ ಮರ ಇದೆ. ದೊಡ್ಡದಾದಂಥ ಅರಳಿ ಮರ. ಅರಳಿ ಕಟ್ಟೆ ಇದೆ. ಈಗಲೂ ಕೂಡ ಸಾಕಷ್ಟು ಭಕ್ತರು ಇದ್ದಾರೆ. ಸುಮಾರು ಒಂದು 9 ಗಂಟೆಯ ಸಮಯ ಆಗಿದೆ. ಒಂಥರ ಸುಂದರವಾದಂಥ ವಾತಾವರಣ ನೋಡಿ. ಆ ಹಿನ್ನೆಲೆಯಲ್ಲಿ ಚಂದ್ರ ಅತ್ಯಂತ ಸುಂದರವಾಗಿ ಕಂಗೊಳಿಸ್ತಾ ಇದೆ. ಭಕ್ತರು ಈಗಲೂ ಕೂಡ ದೇವರಿಗೆ ರಥ ಕಾಣಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ದೇವರನ್ನ ಕಣ್ ತುಂಬ್ಕೋಬಹುದು. ಸ್ನೇಹಿತರೆ, ಇಲ್ಲಿ ನೋಡಿ, ಇದು ರಥ ಎಳೆಯುವ ರೋಪ್. ಇದು ಹಗ್ಗ, ಅತ್ಯಂತ ದಪ್ಪನೆಯ ಹಗ್ಗ ಇದು. ಸ್ನೇಹಿತರೆ, ಇದೆಲ್ಲ ರಥಬೀದಿ ಮತ್ತು ರಥಬೀದಿಯ ಇಕ್ಕೆಲಗಳಲ್ಲಿ ಸಾಕಷ್ಟು ನೀವು ಅಂಗಡಿ ಮುಂಗಟ್ಟುಗಳನ್ನು ಕಾಣ್ತಿದ್ರಿ. ಅಂದರೆ ನಿಮಗೆ ಸಹಜವಾಗಿ ಯಾವುದೇ ಒಂದು ರಥೋತ್ಸವ ಆದಾಗ ಈ ಥರ ಅಂಗಡಿ ಮುಂಗಟ್ಟುಗಳು, ಸ್ವೀಟ್ಸ್ ಆಗಲಿ ಅಥವಾ ಆಟಿಕೆಯ ಸಾಮಾನುಗಳ ಅಂಗಡಿಗಳಾಗಲಿ ಇವೆಲ್ಲ ಇರುವಂಥದ್ದು. ಇಲ್ಲೆಲ್ಲ ರಥ ಎಳೆದಿದ್ರು. ಸೊ ಅದರ ಕುರುಹು ಕೂಡ ಕಾಣ್ಬೋದು. ಲೈಕ್ ಇದು ಒಂದು ಗದ್ದೆಯ ಬಯಲಿದು. ಹಾಯ್, ಉಂಟಾ? ಸುಮಾರು ಒಂದು 300 ಮೀಟರ್ ಅಂತರದಲ್ಲಿ ರಥವನ್ನ ಎಳಿತಾರೆ. ಸ್ನೇಹಿತರೆ, ನಿಮಗೆ ಸಂಪೂರ್ಣವಾಗಿ ಇಡೀ ಒಂದು ರಥಬೀದಿಯನ್ನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಸ್ವಲ್ಪ ಸಂಜೆ ಹೊತ್ತಲ್ಲಿ ಬಂದರೆ ಜನದಟ್ಟಣೆ ಜೋರಾಗಿತ್ತು. ಈಗ 9-9:30 ಆಗಿರೋ ಕಾರಣಕ್ಕೆ ತಕ್ಕ ಮಟ್ಟಿಗೆ ಜನ ಕಮ್ಮಿ ಆಯಿತು. ಒಂದು ಸುತ್ತು ಬರ್ತಾ ಇದ್ದೀನಿ. ಬಟ್ ಇಲ್ಲೊಂದು ದೊಡ್ಡದಾದಂಥ 2 ಅಡಿಕೆ ಮರ ಇದೆ. ಇದು ಯಾವ ಸಲುವಾಗಿ ಹಾಕಿದ್ದಾರೆ ಅಂತ ನಾವು ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ತುಂಬ ಹೈಟ್ ಕಟ್ಟಿದ್ದಾರೆ. ರಥಕ್ಕೆ ತಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಟ್ಟಿರೋದು. ಅಂಜನಾದ್ರಿ ಬಾಯ್ಸಾ? ಓಕೆ, ವೆರಿ ಸ್ನೇಹಿತರೆ, ಇಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಇದು ಚಿತ್ರಾಪುರ ಮಠದ ವಸ್ತು ಸಂಗ್ರಹಾಲಯ.
ಇಲ್ಲಿ ಐತಿಹಾಸಿಕವಾದ ಒಂದಷ್ಟು ವಸ್ತುಗಳು ಕೂಡ ಇದ್ರೊಳಗಿದೆ. ಬಟ್ ಈಗ ನಾನೀಗ ಆ ಗೋಡೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ ಅದ್ಭುತವಾಗಿ ಕಾವಿ ಕಲೆಯನ್ನು ಮೂಡಿಸಿದ್ದಾರೆ. ಅದು ರಥ ಕೂಡ ಇದೆ. ರಥದ ಕುರಿತಾದಂಥ ಒಂದು ಕಾವಿ ಕಲೆ 13-14ನೇ ಶತಮಾನದಲ್ಲಿ ಪ್ರವರ್ಧಮಾನಕ್ಕೆ ಬಂದಂಥ ಒಂದು ವಿಶಿಷ್ಟವಾದಂಥ ಕರಾವಳಿ ಶೈಲಿಯ ಕಾವಿ ಕಲೆ ಇದೆ. ಸ್ನೇಹಿತರೆ, ರಥವನ್ನ ಅಥವಾ ದೇವರನ್ನ ಅತ್ಯಂತ ಹತ್ತಿರದಿಂದ ನಿಮಗೆ ತೋರಿಸ್ತೇನೆ. ಸ್ನೇಹಿತರೆ, ಅಂದ ಹಾಗೆ ಇದು ಚಿತ್ರಾಪುರದ ಮಠ. ಇಲ್ಲಿ ಒಂದಷ್ಟು ಭಕ್ತರು ಕೂಡ ಇದ್ದಾರೆ. ಹಾಗೂ ವೇದಿಕೆಯಲ್ಲಿ ಶ್ರೀ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರು, ಇಲ್ಲಿಯ ಶ್ರೀ ಗುರುಗಳು, ಅವರು ಭಕ್ತಿಗೀತೆಯನ್ನು ಹಾಡ್ತಾ ಇರೋದನ್ನು ನೀವು ಕೇಳಿಸ್ಕೊಳ್ತಾ ಇದ್ದೀರಿ. ತುಂಬ ಸಾಕಷ್ಟು ಭಕ್ತರು ಇಲ್ಲಿದ್ದಾರೆ. ಸದ್ಯೋಜಾತ ಸ್ವಾಮೀಜಿಯವರನ್ನು ಕೂಡ ತೋರಿಸ್ತೀನಿ ಆಚೆಗಿಂದ. ಸುಂದರವಾದಂಥ ಒಂದು ಕಲ್ಯಾಣಿ ಕೂಡ ಇಲ್ಲಿದೆ. ಇದೆಲ್ಲ ಮಠಕ್ಕೆ ಸೇರಿದಂಥ ಕಟ್ಟಡಗಳು. ನೀವು ಇಲ್ಲಿ ನೋಡ್ತಾ ಇರೋದೆಲ್ಲವೂ ಕೂಡ ಮಠಕ್ಕೆ ಸೇರಿದಂಥ ಕಟ್ಟಡಗಳು. ತುಂಬ ಸುಂದರವಾದಂಥ ಕಲ್ಯಾಣಿ ಇದು. ಈಗ ಸ್ವಲ್ಪ ನೀರು ಕಮ್ಮಿ ಇದೆ, ಬಟ್ ಇದು ಮಳೆಗಾಲದಲ್ಲಂತೂ ಭರ್ತಿಯಾಗಿರುತ್ತೆ ನೀರು. ಆ ಸಂದರ್ಭದಲ್ಲಿ ಒಂದು ಕೆರೆ ನೋಡೋದೇ ಒಂಥರ ಸೊಬಗು ಅಂತ ಹೇಳ್ಬೋದು. ನೋಡಿ, ಸದ್ಯಕ್ಕೆ ನೀರು ತುಂಬ ಕಮ್ಮಿ ಇದೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ಇವತ್ತು ಚಿತ್ರಾಪುರದ ರಥೋತ್ಸವವನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಒಂದಷ್ಟು ನನಗೆ ಗೊತ್ತಿದ್ದಷ್ಟು ಮಾಹಿತಿಯನ್ನು ಕೂಡ ನಿಮಗೆ ಕೊಟ್ಟಿದ್ದೀನಿ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದ.